ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಟೀಚರ್. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿ ತಿರುಕನ ಕನಸು ಪದ್ಯವನ್ನು ನೋಡ್ತಾ ಹೋಗೋಣ. 15 ತಿರುಕನ ಕನಸು. ಮುಪ್ಪಿನ ಷಡಕ್ಷರಿ. ಪ್ರವೇಶ. ಪ್ರತಿಯೊಬ್ಬ ಮಾನವರು ಕನಸುಗಾರರೇ. ಕನಸನ್ನು ಕಾಣದ ಮನುಷ್ಯರೇ ವಿರಳ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆವಿಗೂ ಒಂದಲ್ಲ ಒಂದು ಕನಸಿನಿಂದ ದುಃಖ ದುಮ್ಮಾನಗಳಿಗೆ ಒಳಗಾಗುವವರೇ. ಕನಸುಗಳು ಭವಿಷ್ಯದ ಸಂಕೇತಗಳಾಗಿದ್ದು ಜಡ ಮನಸ್ಸಿಗೆ ನವ ಚೈತನ್ಯವನ್ನು ತುಂಬಿ ಭವಿಷ್ಯದ ಬದುಕು ಬವಣೆಗಳಿಗೆ ನಮ್ಮನ್ನು ಅಣಿಗೊಳಿಸುತ್ತವೆ. ತಿರುಕನ ಕನಸು, ಗೋವಿನ ಹಾಡು, ನಾಗರಹಾವೆ ಹಾವಳು ಹೂವೆ ಮೊದಲಾದ ಹಾಡುಗಳು ಪ್ರತಿಯೊಬ್ಬ ಕನ್ನಡಿಗರ ಮನೆಯ ಜೋಗುಳದ ಹಾಡುಗಳಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಿವೆ. ಹೀಗೆ ತಿರುಕನೊಬ್ಬ ಕನಸಿನಲ್ಲಿ ರಾಜ್ಯವನ್ನಾಳುವ, ರಾಜ್ಯ ವೈಭೋಗಗಳಲ್ಲಿ ಮೈಮರೆತಿರುವಾಗ ಶತ್ರು ಸೈನ್ಯ ಮುತ್ತಿದಂತಾಗಿ ವಾಸ್ತವತೆಗೆ ಮರಳುವ ಸನ್ನಿವೇಶಗಳು ಈ ಕವನದಲ್ಲಿ ಓದುಗರ ಮನಸ್ಸಿನಲ್ಲಿ ಸದಾ ನಿಲ್ಲುವಂತಾಗಿದೆ. ಈ ಕವನವು ಭೋಗ ಷಟ್ಪದಿಯಲ್ಲಿದ್ದು ಸರಳ ಸುಂದರ ಭಾಷೆಯಲ್ಲಿ ತಿರುಕನ ಕನಸನ್ನು ವರ್ಣಿಸುವ ರೀತಿ, ಕನಸು ಬಿಚ್ಚಿಕೊಳ್ಳುವ ಪರಿ ಅಮೋಘವಾಗಿದ್ದು ಉತ್ತಮ ಸಂದೇಶ ನೀಡುವ ಕಥನ ಕವನ ಇದಾಗಿದೆ. ನೋಡಿ, ಇಲ್ಲಿ ಷಟ್ಪದಿ ಅಂದರೆ 6 ಸಾಲಿನ ಪದ್ಯ. 6 ಸಾಲಿ, ಷಟ್ ಅಂದರೆ 6, ಪದಿ ಅಂದರೆ ಸಾಲು. ಹೀಗೆ 6 ಸಾಲಿನ ಪದ್ಯವನ್ನು ನಾವು ಷಟ್ಪದಿ ಅಂತ ಕರಿತೀವಿ. ನೋಡಿ, ಇಲ್ಲಿ 1, 2, 3, 4, 5, 6 ಸಾಲಿನ ಪದ್ಯ. ಇದರಲ್ಲಿ ಈ 1 ಮತ್ತು 2, 3 ಮತ್ತು 4ನೇ ಸಾಲು ಒಂದು ಸಮ ಇರುತ್ತೆ. 3 ಮತ್ತು 6ನೇ ಸಾಲು ಒಂದು ಸಮ ಇರುತ್ತೆ. ಈ ಭೋಗ ಷಟ್ಪದಿ ಅಂದರೆ ಏನು ಅಂದರೆ, ಇದನ್ನು ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿದ್ರೆ ನೀವು ಈ ಷಟ್ಪದಿಗಳ ಬಗ್ಗೆ ತಿಳ್ಕೋಬಹುದು. ಈಗ ಪದ್ಯ ನೋಡ್ತಾ ಹೋಗೋಣ. ತಿರುಕನೊರ್ವನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡ ನಿಂತೆನೆ. ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೊಳು. ಇನ್ನೊಂದು ಸಲ ನೋಡೋಣ. ತಿರುಕನೊರ್ವನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡ ನಿಂತೆನೆ. ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೊಳು. ನೋಡಿ, ಇಲ್ಲಿ ಈ ಮರು ಓದು ಕೊಟ್ಟಿದ್ದಾರೆ. ಅದರಲ್ಲಿ ಇಲ್ಲಿ ಅದೇ ಪದ್ಯವನ್ನು ಒಂದೊಂದು ಪ್ಯಾರನು ಸಹ ಬಿಡಿಸಿಕೊಟ್ಟಿದ್ದಾರೆ. ಇಲ್ಲಿ ಒಂದನೇದು, ತಿರುಕನು ಓರ್ವನು ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೂ ಒಂದು ಕನಸನ್ನು ಕಂಡನು ಎಂತು ಏನೆ. ಪುರದ ರಾಜ ಸತ್ತನು ಅವಗೆ ವರಕುಮಾರರು ಇಲ್ಲದೆ ಇರಲು ಕರಿಯ ಕೈಗೆ ಕುಸುಮ ಮಾಲೆಯ ಇತ್ತು ಪುರದ ಉಳು. ನೋಡಿ, ಇಲ್ಲಿ ಅದೇ ಪ್ಯಾರದಲ್ಲಿ ಪದಗಳ ಅರ್ಥ, ಅದೇ ಪ್ಯಾರದ ಪದಗಳ ಅರ್ಥ: ತಿರುಕ ಭಿಕ್ಷುಕ, ಮುರುಕು ಪಾಳು ಬಿದ್ದ ಅಥವಾ ಮುರಿದು ಬಿದ್ದ, ಪುರ ಪಟ್ಟಣ ನಗರ, ಕರಿ ಆನೆ, ಕುಸುಮಮಾಲೆ ಹೂವಿನ ಮಾಲೆ, ಧರ್ಮಶಾಲೆ ಅನ್ನಛತ್ರ. ಹೀಗೆ ಮೂರನ್ನು ನಾವು ಓದಿಕೊಂಡ್ರೆ ಆ ಒಂದು ಪ್ಯಾರದ ಅರ್ಥ ನಮಗೆ ಗೊತ್ತಾಗ್ಬಿಡುತ್ತೆ. ಇದರ ಅರ್ಥ ನೋಡ್ತಾ ಹೋಗೋಣ. ತಿರುಕನು ಓರ್ವನು ಊರ ಮುಂದೆ. ತಿರುಕನು ಒಬ್ಬ ಊರಿನ ಮುಂದೆ ಇರ್ತಕ್ಕಂಥ ಮುರುಕು ಅಂದರೆ ಹಳೆಯದಾದ, ಧರ್ಮಶಾಲೆ ಅಂದರೆ ಅನ್ನಚಿತ್ರದಲ್ಲಿ ಹೊರಗಿರುತ್ತಾ ಒಂದು ಕನಸನ್ನು ಕಂಡನು. ಏನಪ್ಪ ಆ ಕನಸು ಅಂದರೆ, ಪುರದ ರಾಜ ಅಂದರೆ ಆ ಪಟ್ಟಣದ ರಾಜ ಸತ್ತನವಗೆ, ಸತ್ತೋಗಿದ್ದ ಅವನಿಗೆ ವರಕುಮಾರರಿಲ್ಲದೇ ಇರಲು ಅಂದರೆ ಗಂಡು ಮಕ್ಕಳು ಇಲ್ಲದೇ ಇರೋದ್ರಿಂದ ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೊಳು. ಕರಿ ಅಂದರೆ ಆನೆ, ಆನೆಯ ಕೈಗೆ ಕುಸುಮ ಮಾಲೆಯನ್ನು ಅಂದರೆ ಹೂವಿನ ಮಾಲೆಯನ್ನು ಕೊಟ್ಟು ಪುರದಲ್ಲಿ ಕೊಟ್ಟು ಬಿಟ್ಟರು. ಇಲ್ಲಿ ಅರ್ಥ ಕೆಲವು ಈ ಕರಿ ಅಂತ ಬಂದರೆ ಇವು
ಅರ್ಥಗಳು ಬೇರೆ ಬೇರೆ ಅರ್ಥ ಬರುತ್ತೆ. ಕರಿ ಅಂದರೆ ಇಲ್ಲಿ ಆನೆ ಅಂತ, ಆನೆಯ ಕೈಗೆ ಅಂತ. ಇನ್ನೊಂದು ಅರ್ಥ ಕರಿ ಅಂದರೆ ಎಣ್ಣೆಯಲ್ಲಿ ಬೇಯಿಸು ಅಂತ. ಇನ್ನೊಂದು ಅರ್ಥ ಕರಿ ಅಂದರೆ ಕಪ್ಪು ಅಂತ. ಈ ರೀತಿ ಈ ಪದಗಳು ನಾನಾ ಅರ್ಥದಲ್ಲಿ ಬಳಕೆ ಆಗ್ತವೆ. ಮುಂದಿನ ಚರಣವನ್ನು ನೋಡೋಣ. ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದು ಅವರ ಪಟ್ಟ ಕೊಡೆಯರನ್ನು ಮಾಳ್ಪೆವೆಂದು ಬಿಟ್ಟರಲ್ಲಿಯೇ. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ ಪೊಡವಿಯಾಣ್ಮನಾದೆನೆಂದು ಹಿಗ್ಗುತ್ತಿದ್ದನು. ಇನ್ನೊಂದು ಸಲ ಹೇಳೋಣ. ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದು ಅವರ ಪಟ್ಟ ಕೊಡೆಯರನ್ನು ಮಾಳ್ಪೆವೆಂದು ಬಿಟ್ಟರಲ್ಲಿಯೇ. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ ಪೊಡವಿಯಾಣ್ಮನಾದೆನೆಂದು ಹಿಗ್ಗುತ್ತಿದ್ದನು. ಇದನ್ನು ಬಿಡಿಸಿ ಬರೆದಿರೋದನ್ನು ನೋಡೋಣ. ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದೋ ಅವರ ಪಟ್ಟಕ್ಕೆ ಒಡೆಯರನ್ನ ಮಾಳ್ಪೆವು ಎಂದು ಬಿಟ್ಟರು ಅಲ್ಲಿಯೇ. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ ಪೊಡವಿ ಆಣ್ಮನು ಆದೆನು ಎಂದು ಹಿಗ್ಗುತ್ತಾ ಇದ್ದನು. ಪದಗಳ ಅರ್ಥ ನೋಡೋಣ. ತೊಡರಿಸು, ಧರಿಸು, ಹಾಕು. ಪಟ್ಟ, ಸಿಂಹಾಸನ. ಒಡೆಯ, ರಾಜ, ದೊರೆ. ಮಾಳಪೆವು, ಮಾಡುವೆವು. ಒಡನೆ, ತಕ್ಷಣ. ಪೊಡವೆ, ರಾಜ್ಯ. ಆಣ್ಮ, ಒಡೆಯ, ರಾಜ. ಹಿಗ್ಗು, ಸಂತೋಷಪಡು, ಹರ್ಷಿಸು. ನೋಡಿ ಇಲ್ಲಿ ಆನೆಯ ಕೈಗೆ ಹೂವಿನ ಮಾಲೆಯನ್ನು ಇತ್ತು ಪುರದಲ್ಲಿ ಬಿಟ್ಟಿದ್ದಾರೆ. ನಡೆದು ಯಾರ ಕೊರಳಿನಲ್ಲಿ, ಆ ಆನೆ ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದೋ ಹಾಕುವುದೋ ಆ ಮಾಲೆಯನ್ನು ಅವರ ಪಟ್ಟ ಕೊಡೆಯರನ್ನು ಮಾಳ್ಪೆವೆಂದು ಬಿಟ್ಟರಲ್ಲಿಯೇ. ಅವರನ್ನು ಪಟ್ಟಕ್ಕೆ ಒಡೆಯರನ್ನಾಗಿ ಮಾಡುವೆವು ಎಂದು ಅಲ್ಲಿ ಬಿಟ್ಟು. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ. ತಕ್ಷಣ ಆ ಆನೆ ತನ್ನ ಕೊರಳಿನಲ್ಲಿ ಆ ಮಾಲೆಯನ್ನು ಹಾಕ್ತು ಅಂತ ತಿರುಕ ಒಡವಿಯಾಣ್ಮನಾದೆನೆಂದು ಹಿಗ್ಗುತ್ತಿದ್ದನು. ನಾನೇ ರಾಜ ಆದೆ ಅಂತ ಹಿಗ್ಗುತ್ತಾ ಇದ್ದ ಕನಸಿನಲ್ಲಿ. ಮುಂದೆ ನೋಡೋಣ. ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವಗೆ ಕನ್ಯೆಯರನು ನೆಟ್ಟನವನು ರಾಜ್ಯವಾಳ್ದ ಕನಸಿನಲ್ಲಿಯೇ. ಭಟ್ಟಿನಿಗಳ ಕೂಡಿನಲ್ಲ ನಿಷ್ಠ ಸುಖದೊಳಿರಲವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲೇ. ಇನ್ನೊಂದ್ಸಲ ಓದೋಣ. ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವಗೆ ಕನ್ಯೆಯರನು ನೆಟ್ಟನವನು ರಾಜ್ಯವಾಳ್ದ ಕನಸಿನಲ್ಲಿಯೇ. ಭಟ್ಟಿನಿಗಳ ಕೂಡಿನಲ್ಲ ನಿಷ್ಠ ಸುಖದೊಳಿರಲವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲೇ. ಮರುವುದು. ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರು ಅವಗೆ ಕನ್ಯೆಯರನು ನೆಟ್ಟನೆ ಅವನು ರಾಜ್ಯವ ಆಳ್ದ ಕನಸಿನಲ್ಲಿಯೇ. ಭಟ್ಟಿನಿಗಳ ಕೂಡಿ ನಲ್ಲನು ಇಷ್ಟ ಸುಖದೊಳು ಇರಲು ಅವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳು ಆದುವು ಆಗಲೇ. ನೃಪ, ರಾಜ, ದೊರೆ. ಭಟ್ಟಿನಿಗಳು, ಹೆಂಡತಿಯರು. ಪಟ್ಟಮಹಿಷಿ ಎಲ್ಲದ ರಾಣಿಯರು. ನಲ್ಲ, ಪ್ರಿಯತಮ. ಆನೆ ಮಾಲೆಯನ್ನು ತಿರುಕನಿಗೆ ಹಾಕ್ತಿದ್ದಂಗೆ ಎಲ್ಲ ಪಟ್ಟವನ್ನು ಕಟ್ಟಿ ನೃಪರು, ಎಲ್ಲ ರಾಜರು ಸೇರಿ ಆ ತಿರುಕನಿಗೆ ಪಟ್ಟವನ್ನು ಕಟ್ಟಿ ಕೊಟ್ಟರವಗೆ ಕನ್ಯೆಯರನ್ನು ಕೊಟ್ಟು ಮದುವೆಯನ್ನು ಮಾಡಿದ್ರು. ನೆಟ್ಟನವನು ರಾಜ್ಯವಾಳದ ಕನಸಿನಲ್ಲಿಯೇ. ಅವನು ಕನಸಿನಲ್ಲೇ ರಾಜ್ಯವನ್ನು ಆಳ್ತಾ ಇದ್ದಾನೆ. ಭಟ್ಟಿನಿಗಳ ಕೂಡಿ ನಲ್ಲ ಅಂದರೆ ಇಲ್ಲಿ ತಿರುಕ ಭಟ್ಟಿನಿಗಳು ಅಂದರೆ ಪಟ್ಟಮಹಿಷಿಯರಲ್ಲದ ರಾಣಿಯರು ಅಂತ ನಾವು ಪದಗಳ ಅರ್ಥದಲ್ಲಿ ಓದಿದ್ದೀವಿ. ಅಂದರೆ ಒಬ್ಬರನ್ನ ಪಟ್ಟದ ರಾಣಿ ಅಂತ ಮಾಡಿಕೊಂಡು ರಾಜರು ಹಿಂದೆ ಇನ್ನೂ ಅನೇಕ ಮದುವೆಗಳನ್ನು ಮಾಡ್ಕೊತಾ ಇದ್ರು. ಅವರನ್ನು ಪಟ್ಟಮಹಿಷಿಯರಲ್ಲದ ರಾಣಿಯರು ಅಂತ. ನಿಷ್ಠ ಸುಖದೊಳಿರಲವಂಗೆ ಸುಖವಾಗಿ ಇದ್ದ ಅವನಿಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲೇ. ಹೆಣ್ಣು ಮತ್ತು ಗಂಡು ಮಕ್ಕಳು ಆದವು. ನೋಡಿ ಈ ಚಿತ್ರ ನೋಡಿಬಿಟ್ರೆ ನಮಗೆ ಈ ಮೂರೂ ಪ್ಯಾರದ ಅರ್ಥ ಇದರಲ್ಲಿ ಬಂದೋಗ್ಬಿಡುತ್ತೆ. ತಿರುಕ ಮುರುಕುಧರ್ಮ ಶಾಲೆಯಲ್ಲಿ ಹೊರಗಿರುತ್ತಾ ಒಂದು ಕನಸನ್ನು ಕಾಣ್ತಾ ಇದ್ದಾನೆ. ಅಲ್ಲಿ ಆನೆ ಅಂದರೆ ಕರಿ ಕೈಗೆ ಕುಸುಮಮಾಲೆಯನ್ನು ಕೊಟ್ಟಿದ್ದಾರೆ. ಆ ಕರಿಯು ಕುಸುಮಮಾಲೆಯನ್ನು ತಿರುಕನ ಕೊರಳಿಗೆ ಹಾಕ್ತಾ ಇದೆ. ಆಗ ಇಲ್ಲಿ ಪಟ್ಟಕ್ಕೆ ಖಾಲಿ ಇದೆ. ಆ ತಿರುಕನನ್ನು ಪಟ್ಟ ಕಟ್ಟಿ ರಾಜ್ಯನನ್ನಾಗಿ ಮಾಡ್ತಾರೆ. ಆಗ ಇಲ್ಲಿ ಮತ್ತೆ
ಕೊಟ್ಟರವಗೆ ಕನ್ಯೆಯರನ್ನು ಸಹ ಕೊಡ್ತಾರೆ. ಹೀಗಾಗಿ ಈ ರಾಜ್ಯಕ್ಕೆ ಈ ತಿರುಕ ರಾಜ ಆಗ್ತಾನೆ. ಓಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತ ಲೋಲನಾಗಿ ನುಡಿದ ನಿನಿತು ಕೇಳು ಮಂತ್ರಿ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಲೆ. ಇನ್ನೊಂದ್ಸಲ ನೋಡೋಣ. ಓಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತ ಲೋಲನಾಗಿ ನುಡಿದ ನಿನಿತು ಕೇಳು ಮಂತ್ರಿ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಲೆ. ಓಲಗದಲ್ಲಿ ಇರುತ್ತಾ ತೊಡೆಯ ಮೇಲೆ ಮಕ್ಕಳು ಆಡುತ್ತಾ ಇರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತಾ ಲೋಲನಾಗಿ ನುಡಿದನು ಇನಿತು ಕೇಳು ಮಂತ್ರಿ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕಲೆ. ಓಲಗ ಅಂದರೆ ರಾಜಸಭೆ, ಲೀಲೆ ವಿನೋದ ವಿಲಾಸ, ಚಾತುರಂಗ ಸೈನ್ಯದ 4 ಅಂಗಗಳು, ಆನೆ ಕುದುರೆ ರಥ ಕಾಲಾಳಿನ ಬಲ, ಲೋಲ ಉತ್ಸುಕ ಸಂತೋಷ, ಸುತ ಮಗ. ಓಲಗದಲ್ಲಿರುತ್ತಾ ಅಂದರೆ ರಾಜಸಭೆಯಲ್ಲಿ ಇದ್ದಾಗ ತೊಡೆಯ ಮೇಲೆ ಮಕ್ಕಳು ಆಡ್ತಾ ಇದ್ದಾರೆ, ಸಂತೋಷನಾಗಿ ನೋಡ್ತಾ ಇದ್ದಾನೆ, ಚತುರಂಗ ಬಲವನ್ನು ನೋಡ್ತಾ ಇದ್ದಾನೆ. ಚತುರಂಗ ಅಂದರೆ ಇಲ್ಲಿ ಚದುರಂಗ ಅಂತ ಹೇಳ್ತೀವಿ. ಆನೆ ಕುದುರೆ ರಥ ಕಾಲಾಳು 4 ಜನಗಳು ಸೇರಿ ಎದುರು ಸೈನ್ಯವನ್ನು ಯಾವ ರೀತಿ ಕಟ್ಟಾಕಬೇಕು ಅಂತಕ್ಕಂಥ ಒಂದು ಆಟ ಅದು. ಆ ಆಟವನ್ನು ರಾಜರು ಹೆಚ್ಚಾಗಿ ಆಡ್ತಾಯಿದ್ರು. ಯುದ್ಧದ ಸಮಯದಲ್ಲಿ ಎದುರು ರಾಜನನ್ನು ಯಾವ ರೀತಿ ಕಟ್ಟಬೇಕು ಅಂತ. ಈಗ ಅದನ್ನು ಚೆಸ್ ಆಟ ಅಂತ ನಾವು ಕರಿತೀವಿ. ಲೋಲನಾಗಿ ನುಡಿದ ನಿನಿತು ಸಂತೋಷದಿಂದ ಹೇಳ್ತಾ ಇದ್ದಾನೆ, ಕೇಳು ಮಂತ್ರಿ ಸುತರುಗಳಿಗೆ ಅಂದರೆ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ನೋಡಿ ಬನ್ನಿರೆನಲು ಜೀಯ ನೋಡಿ ಬಂದೆವೆನಲು ಬೇಗ ಮಾಡು ಮದುವೆ ಮಂಟಪದೊಳು ಸಕಲ ಕಾರ್ಯವ ಗಾಢವಾಗೆ ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ ಕಿಳರಾಯರೆಲ್ಲ ಮೆಚ್ಚುವಂದದಿ. ಇನ್ನೊಂದ್ಸಲ ನೋಡೋಣ. ನೋಡಿ ಬನ್ನಿರೆನಲು ಜೀಯ ನೋಡಿ ಬಂದೆವೆನಲು ಬೇಗ ಮಾಡು ಮದುವೆ ಮಂಟಪದೊಳು ಸಕಲ ಕಾರ್ಯವ ಗಾಢವಾಗೆ ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ ಕಿಳರಾಯರೆಲ್ಲ ಮೆಚ್ಚುವಂದದಿ. ನೋಡಿ ಬನ್ನಿರಿ ಎನಲು ಜೀಯ ನೋಡಿ ಬಂದೆವು ಎನಲು ಬೇಗ ಮಾಡು ಮದುವೆ ಮಂಟಪದ ಒಳು ಸಕಲ ಕಾರ್ಯವ ಗಾಢವಾಗೆ ಸಂಭ್ರಮಗಳು ಮಾಡುತ್ತಾ ಇದ್ದ ಮದುವೆಗಳನ್ನು ಕೂಡಿದ ಅಖಿಳ ರಾಯರೆಲ್ಲ ಮೆಚ್ಚುವ ಅಂದದಿ. ಜೀಯ ಸ್ವಾಮಿ ಒಡೆಯ, ಸಕಲ ಎಲ್ಲ, ಸಂಭ್ರಮ ಹರ್ಷ ಉಲ್ಲಾಸ, ಅಖಿಲ ಸಕಲ ಎಲ್ಲ, ರಾಯ ರಾಜ ಅರಸ, ಮೆಚ್ಚು ಒಪ್ಪು ಮೆಚ್ಚಿಕೊಳ್ಳು, ಅಂದದಿ ರೀತಿಯಲ್ಲಿ. ಇಲ್ಲಿ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕು ಅಂತ ಹೇಳಿದಾಗ ನೋಡಿ ಬನ್ನಿರೆನಲು ಜೀಯ ನೋಡಿ ಬನ್ನಿ ಅಂತ ಹೇಳಿದಾಗ ನೋಡಿ ಬಂದೇವೆನಲು ಬೇಗ ನೋಡ್ಕೊಂಬಂದ್ವಿ ಬೇಗ ಅಂತ ಹೇಳ್ತಾವ್ರೆ. ಆಗ ಮಾಡು ಮದುವೆ ಮಂಟಪದಳು ಸಕಲ ಕಾರ್ಯವ ಮದುವೆ ಮಂಟಪದಲ್ಲಿ ಎಲ್ಲ ಕಾರ್ಯವನ್ನು ಮಾಡಿ ಅಂತ. ಗಾಢವಾಗೆ ಸಂಭ್ರಮಗಳು ಅಂದರೆ ಸಂಭ್ರಮಗಳು ಸಂತೋಷ ಹೆಚ್ಚಾಗ್ತಾ ಇದೆ. ಮಾಡುತ್ತಿದ್ದ ಮದುವೆಗಳನ್ನು ಮಾಡ್ತಾ ಇದ್ದಾರೆ. ಹೇಗಪ್ಪ ಅಂದರೆ ಕೂಡಿದ ಕಿಳರಾಯರೆಲ್ಲ ಮೆಚ್ಚುವಂದದಿ. ಅಲ್ಲಿ ಸೇರಿರ್ತಕ್ಕಂಥ ರಾಜರೆಲ್ಲ ಮೆಚ್ಚುವ ರೀತಿಯಲ್ಲಿ ಮದುವೆ ಕಾರ್ಯವನ್ನು ಸಂಭ್ರಮದಿಂದ ಮಾಡ್ತಾ ಇದ್ದಾರೆ. ಧನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತ ಮಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು. ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗೆ ಕನಸ ಕಾಣುತ್ತಿದ್ದು ಹೆದರಿ ಕಣ್ಣ ತೆರೆದನು. ಧನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತ ಮಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು. ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗೆ ಕನಸ ಕಾಣುತ್ತಿದ್ದು ಹೆದರಿ ಕಣ್ಣ ತೆರೆದನು. ಧನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತ ಮಾಗಿ ಕನಸಿನಲ್ಲಿ ಹಿಗ್ಗುತ್ತಾ ಇದ್ದನು. ಅನಿತರ ಒಳಗೆ ನೃಪರ ದಂಡು ಮನೆಯ ಮುತ್ತಿದಂತೆ ಆಗಿ ಕನಸ ಕಾಣುತ್ತಾ ಇದ್ದು ಹೆದರಿ ಕಣ್ಣ ತೆರೆದನು. ಧನ
ಹಣ ಸಂಪತ್ತು. ಮದ ಗರ್ವ ಅಹಂಕಾರ. ತನುಜ ಮಗ. ಜನಿತ ಹುಟ್ಟು ಜನ್ಮತಾಳು. ಅನಿತರೊಳಗೆ ಅಷ್ಟರಲ್ಲಿ. ದಂಡು ಸೈನ್ಯ. ಮುತ್ತು ಆವರಿಸು ಸುತ್ತುವರಿ. ಧನದ ಮದವು ಅಂದರೆ ಹಣದ ಅಹಂಕಾರ. ರಾಜ್ಯ ಮದವು ಅಂದರೆ ರಾಜ್ಯದ ಅಹಂಕಾರ. ತನುಜ ಮದ ಅಂದರೆ ಮಗನ ಅಹಂಕಾರ. ಯುವತಿ ಮದ ಅಂದರೆ ರಾಣಿಯರ ಅಹಂಕಾರ. ಅಂದರೆ ಇಲ್ಲಿ ಅರ್ಥ, ಇಲ್ಲಿ ಅಹಂಕಾರ ಅಂದರೆ ಎಲ್ಲವೂ ಸಿಕ್ಕಿದೆ ಅವನಿಗೆ. ಹಣ ಇದೆ, ರಾಜ್ಯ ಇದೆ, ಮಕ್ಕಳಿದ್ದಾರೆ, ಹೆಂಡತಿಯರಿದ್ದಾರೆ, ಎಲ್ಲವೂ ಸಿಕ್ಕಿ ರಾಜ ಕನಸಿನಲ್ಲಿ ಹಿಗ್ಗುತ್ತಾ ಇದ್ದಾನೆ. ಅನಿತರೊಳಗೆ ಅಷ್ಟರಲ್ಲಿ ನೃಪರ ದಂಡು ಅಂದರೆ ರಾಜರ ಸೈನ್ಯ ಮನೆಯ ಮುತ್ತಿದಂತೆಯಾಗಿ ಬಂದು ಅರಮನೆಯನ್ನು ಮುತ್ತಿದಂತಾಗಿ ಕನಸ ಕಾಣುತ್ತಿರ್ತು ಹೆದರಿ ಕಣ್ಣ ತೆರೆದನು. ಸೈನ್ಯ ಬಂದು ಮುತ್ತಿಬಿಡ್ತಲ್ಲ ಅಂತ ಕಣ್ಣು ಬಿಡ್ತಾನೆ. ನೋಡ್ತಾನೆ, ಏನಿಲ್ಲ. ಆ ಮುರುಕು ಧರ್ಮ ಶಾಲೆಯಲ್ಲಿ ಕನಸು ಕಾಣ್ತಾ ಇರ್ತಾನೆ. ಹೀಗೆ ತಿರುಕ ಕನಸನ್ನು ಕಾಣ್ತಾನೆ. ನಾವು ಅಷ್ಟೇ, ನಾವು ಕನಸನ್ನು ಕಾಣ್ತೀವಿ. ಕಣ್ಣು ಬಿಟ್ಟು ನೋಡಿದ್ರೆ ಅಲ್ಲಿ ಏನೂ ಇರಲ್ಲ. ಹಾಗೆ ನೀವು ಮಕ್ಕಳು ಸಹ ಕನಸನ್ನು ಕಾಣಿ, ಒಳ್ಳೊಳ್ಳೆ ಕನಸನ್ನು ಕಾಣಿ. ಆ ಕನಸನ್ನು ನನಸಾಗಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಪಡಿ. ಕೃತಿಕಾರರ ಪರಿಚಯವನ್ನು ನೋಡೋಣ. ಈ ಒಂದು ತಿರುಕನ ಕನಸು ಪದ್ಯವನ್ನು ಬರೆದಿರ್ತಕ್ಕಂಥವ್ರು ಮುಪ್ಪಿನ ಷಡಕ್ಷರಿ. ಇವರು ಸಾಮಾನ್ಯ ಶಕ 1500ರ ಸುಮಾರಿಗೆ ಜೀವಿಸಿದ್ದರು. ಕಾವೇರಿ ತೀರದ ಶಂಭುಲಿಂಗ ಬೆಟ್ಟದಲ್ಲಿ ಇವರು ತಪಸ್ಸು ಮಾಡಿದ್ದಾಗಿ ಹೇಳಲಾಗುತ್ತಿದೆ. ಇವರು ಕೊಳ್ಳೇಗಾಲದವರು. ಸ್ವರ ವಚನಗಳ ಸಂಗ್ರಹವಾದ ಸುಬೋಧಸಾರ ಇವರ ಕೃತಿ. ಇವರು ನಿಜಗುಣ ಶಿವಯೋಗಿಗಳ ಸಮಕಾಲೀನರೆಂದು ವಿದ್ವಜ್ಜನರ ಅಭಿಪ್ರಾಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.